ನಿರ್ಲಕ್ಷ್ಯವೋ ಗುತ್ತಿಗೆದಾರರ ಆತುರವೋ ಬಿಎಚ್ನಲ್ಲಿ ಅಪಾಯ ಆಹ್ವಾನಿಸುತ್ತಿದೆ ವಿದ್ಯುತ್ ಕಂಬ. ಕುಂದಾಪುರ ಇಲ್ಲಿಗೆ ಸಮೀಪದ ಬಸ್ರೂರ್ ಹುಣಸೆಮಕ್ಕಿ ಜಂಕ್ಷನ್ ತಿರುವು ಅಪಾಯ ಆಹ್ವಾನಿಸುವ ಕೇಂದ್ರವಾಗಿ ಪರಿಣಮಿಸಿದೆ. ತಾರಾತುರಿಯಲ್ಲಿ ಅಗಲೀಕರಣಗೊಂಡು ಡಾಂಬರೀಕರಣಗೊಂಡಿರುವ ಈ ರಸ್ತೆಯ ಡಾಂಬರಿನ ನಡುವೆಯೇ ಅಪಾಯಕಾರಿ ವಿದ್ಯುತ್ ಕಂಬವಿರುವುದರಿಂದ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದೆ. ಬಸರೂರು BH ಟರ್ನಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ಒಂದು ಎಲೆಕ್ಟ್ರಿಕ್ ಕಂಬ ಇರೋದ್ರಿಂದ ಸಾರ್ವಜನಿಕರಿಂದ ತೊಂದರೆ ಆಗ್ತದೆ. ಗುತ್ತಿಗೆದಾರರು ಕಾಮಗಾರಿ ಮಾಡಬೇಕಾದ್ರೆ ಮೊದಲೇ ಅದನ್ನು ತೆರವುಗೊಳಿಸದೆ ಕಾಮಗಾರಿ ಮಾಡಿದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ನನ್ನ ಗಮನಕ್ಕೆ ಬಂದಿದೆ. ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಆ ರಸ್ತೆ ಗುಣಮಟ್ಟದ ರಸ್ತೆ ಮಾಡಿದರೂ ಕೂಡ ರಸ್ತೆಯ ಮಧ್ಯಭಾಗದಲ್ಲಿ ಕಂಬ ಇರುವುದರಿಂದ ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಸಾರ್ವಜನಿಕರಿಗೆ ತೊಂದರೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅದರ ಹೊಣೆ ಯಾರು? ಇವರು ಅದನ್ನು ತೆರವುಗೊಳಿಸಬೇಕಂತ ಮೊದಲೇ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದು ಅದನ್ನ ನಂತರ ಕಾಮಗಾರಿ ಪ್ರಾರಂಭ ಮಾಡಿದರೆ ಅದರಿಂದ ಏನು ತೊಂದರೆ ಆಗ್ತಾ ಇಲ್ಲ. ತೊಂದರೆಯನ್ನು ಸರಿಪಡಿಸುವವರು ಯಾರು? ಆ ನಂತರ ಏನಾದರೂ ಅಪಘಾತ ಆದರೆ, ಈಗಾಗಲೇ ಮುಂಚೆ ರಸ್ತೆ ಚಿಕ್ಕದಾಗಿತ್ತು, ಈಗ ವಿಶಾಲವಾದ ರಸ್ತೆ ಇದ್ದ ಕಾರಣ ಈಗ ವೆಹಿಕಲ್ಗಳ ಓಡಾಟ ಕೂಡ ಜಾಸ್ತಿ ಮತ್ತು ಒಂದು ಅತಿಯಾದ ವೇಗದಿಂದ ಬರುವುದರಿಂದ ಸಾರ್ವಜನಿಕರಿಗೆ ಅದು ತೊಂದರೆ ಆಗ್ತದೆ. ಮತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಹೊಣೆ ಯಾರು ಅಂತ ನಾನು ಹೇಳಬೇಕು. ತಕ್ಷಣ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ನಾನು ಆಗ್ರಹಿಸ್ತಾ ಇದ್ದೇನೆ. ಹೌದು, ಕುಂದಾಪುರದ ಬಸ್ರೂರ್ ಮೂರ್ಕೈನಿಂದ ಸಿದ್ದಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಈ BH ಜಂಕ್ಷನ್ ಸಿಗುತ್ತದೆ. ಈ ಜಂಕ್ಷನ್ ಸಿದ್ದಾಪುರ, ಹುಣಸೆಮಕ್ಕಿ ಮತ್ತು ಕುಂದಾಪುರಕ್ಕೆ ಸಂಪರ್ಕ ಕಲ್ಪಿಸುವ ವೃತ್ತವಾಗಿದ್ದು, ಬಸ್ರೂರ್ ಮೂರ್ಕೈ ಸಿದ್ದಾಪುರ ರಸ್ತೆ ರಾಜ್ಯ ಹೆದ್ದಾರಿಯಾಗಿ ಪರಿವರ್ತನೆಗೊಂಡಿದೆ. ಈ ಹಿನ್ನೆಲೆಯಲ್ಲಿ BH ರಸ್ತೆ ಅಗಲೀಕರಣಗೊಳ್ಳುತ್ತಿದೆ. ರಾಜ್ಯ ಹೆದ್ದಾರಿ ಅಂದ್ರೆ ಕುಂದಾಪುರ ಮೂರ್ಕೈಯಿಂದ ಹೊಸಂಗಡಿವರೆಗೂ ಒಂದು ಕಿರಿದಾದ ರಾಜ್ಯ ಹೆದ್ದಾರಿ. ಇದು ಈಗಾಗಲೇ ಅಗಲೀಕರಣವಾಗಿ ದೊಡ್ಡ ಮಟ್ಟದ ರಾಜ್ಯ ಹೆದ್ದಾರಿ ಅಗಲೀಕರಣ ಆಗಬೇಕಿತ್ತು. ಆದರೆ ಹಲವು ಸಮಸ್ಯೆಗಳಿಂದ ಇದು ನಿಂತುಕೊಂಡಿದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಇತ್ತೀಚಿನ ದಿನಗಳಲ್ಲಿ BH ಸರ್ಕಲ್, ಮುಂಚೆ 40 ವರ್ಷಗಳಿಂದ ಒತ್ತಿನಣಿ ಅಂತ ಕರೀತಿದ್ದಾರೆ, ಈಗ BH ಸರ್ಕಲ್ ಆಗಿ ಮಾರ್ಪಟ್ಟಿದೆ. ಈ BH ಸರ್ಕಲ್ ಅಲ್ಲಿ 3 ಕಡೆ ಹೋಗುವಂತ ಸರ್ಕಲ್, ಒಂದು ಕುಂದಾಪುರ ಮೂರ್ಕೈಯಿಂದ ಬರುವಂತದ್ದು, ಒಂದು ಸಿದ್ದಾಪುರ ಹೊಸಂಗಡಿ ಶಿವಮೊಗ್ಗಕ್ಕೆ ಹೋಗುವಂಥದ್ದು, ಮೂರನೇದು ಹಾಲಾಡಿ ಮತ್ತು ಹೆಬ್ರಿ ಹೋಗುವಂತ ಜಂಕ್ಷನ್. ಇದು ಭಾರಿ ಕಿರಿದಾದ ಜಂಕ್ಷನ್. ಇದಕ್ಕೆ ಈಗ ಇತ್ತೀಚಿನ ದಿನಾಚರಣೆಯಲ್ಲಿ ಸಾಧಾರಣ ಒಂದು 800 ಮೀಟರ್ ಅಗಲೀಕರಣ ಮಾಡಬೇಕಂತ ಸರ್ಕಾರದೊಂದು ಅನುದಾನ ಬಂದಿತ್ತು. ಟೋಟಲಿ ವಿವಿಧ ಕಡೆ ಒಂದು 8 ಕೋಟಿ ವೆಚ್ಚದಲ್ಲಿ ಅಂತ ನಮ್ಮ ಮಾಹಿತಿ. ಅದರಿಂದ BH ಸರ್ಕಾರ ಅಗಲೀಕರಣಕ್ಕೆ ಕೆಲಸ ಮಾಡಿದ್ದಾರೆ ಗುತ್ತಿಗೆದಾರರು ಕೆಲಸ ಮಾಡುವಾಗ ಗುತ್ತಿಗೆದಾರರು ಹೇಳ್ತಾರೆ, ನಾವು 1 ವಾರದಿಂದ ನಾವು ಮೆಸ್ಕಾಂ ಇಲಾಖೆಗೂ ಸಂಬಂಧಪಟ್ಟ ಇಲಾಖೆಗೆ ಎಲೆಕ್ಟ್ರಿಕ್ ವಿದ್ಯುತ್ ಕಂಬವನ್ನು ಬೇರ್ಪಡಿಸ್ಲಿಕ್ಕೆ ಹೇಳಿದ್ದೇವೆ. ನಮಗೆ ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿದ್ದಾರೆ. ಗುತ್ತಿಗೆದಾರರು ನಾವು ಹೇಳಿ ಅವರು ಬರ್ಲಿಲ್ಲ, ಸ್ಪಂದನೆ ಮಾಡ್ಲಿಲ್ಲ ಅಂತ ಹೇಳಿ ಅವರು ಗುತ್ತಿಗೆದಾರರ ಆರೋಪ. ರೋಡಿನ ಮಧ್ಯ ವಿದ್ಯುತ್ ಕಂಬ ಇದೆ. ಮುಂದಿನ ದಿನದಲ್ಲಿ ಯಾವುದೋ ರಿಕ್ಷಾ ಚಾಲಕರು, ಆಟೋ ಒಂದು ಗೂಡ್ ರಿಕ್ಷಾ ಮತ್ತು ಲಾರಿಯವರು, ಬೈಕಿನವರು ಬಂದು ಅದಕ್ಕೆ ಹೊಡೆದ್ರೆ ಸಾರ್ವಜನಿಕರ ಮೇಲೆ ಹೊರೆ ಹಾಕ್ತಾರೆ, ಫೈನ್ ಕಟ್ತಾರೆ ಮತ್ತು ವಿವಿಧ ಕಡೆ ದಂಡ ವಿಧಿಸ್ತಾರೆ. ಆ ಕೆಲಸ ಗುತ್ತಿಗೆದಾರರ ಇಲ್ಲಿ ಸಂಬಂಧಪಟ್ಟ ಮೆಸ್ಕಾಂ ಇಲಾಖೆ ಮಾಡ್ಬೇಕೆಂದು ಜನರು ಒಂದು ಆಕ್ರೋಶ ಹೊರಗಾಗ್ತಿದ್ದಾರೆ. ಕೂಡಲೇ ಗುತ್ತಿಗೆದಾರರ ನಿರ್ಲಕ್ಷ್ಯ ಗೊತ್ತಿಲ್ಲ ಮತ್ತು ಮೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ಗೊತ್ತಿಲ್ಲ. ಅವರ ಹಾವು ಏಣಿ ಆಟ ನಮಗೇನಂತ ಗೊತ್ತಿಲ್ಲ. ಒಟ್ಟು ಪಬ್ಲಿಕ್ ಹೇಳ್ತಾ ಇರುವುದು, ಒಟ್ಟು ಈ ಕೆಲಸ ಆಗ್ಬೇಕಿತ್ತು. ಮಧ್ಯ ರೋಡಲ್ಲಿ ವಿದ್ಯುತ್ ಕಂಬ ಇತ್ತು, ಅದು ಜಂಕ್ಷನ್ ಆಗೋದ್ರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಂಡು ಈ ಟ್ರಾನ್ಸ್ಫರ್ಗಳು, ರಾಜ್ಯ ಹೆದ್ದಾರಿ ಇರುವಂತ ವಿದ್ಯುತ್ ಕಂಬಗಳು ಕೂಡಲೇ ಸ್ಥಳಾಂತರಿಸಬೇಕಾಗಿ ನಾವು ಸಾರ್ವಜನಿಕರ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. BH ವೃತ್ತದಲ್ಲಿಯೇ ಕಪ್ಪು ಡಾಂಬರಿನ ನಡುವೆ ತಲೆ ಎತ್ತಿ ನಿಂತಿರುವ ಈ ಹಳೆಯ ವಿದ್ಯುತ್ ಕಂಬಕ್ಕೆ ಯಾವುದೇ ಸಂದರ್ಭ ವಾಹನಗಳು ಡಿಕ್ಕಿ ಹೊಡೆಯುವ ಅಪಾಯಗಳಿದ್ದು, ತಕ್ಷಣ ಸಂಬಂಧಪಟ್ಟವರು ಎತ್ತೆಚ್ಚಿಕೊಂಡು ವಿದ್ಯುತ್ ಕಂಬ ಬದಲಾಯಿಸಬೇಕು ಎನ್ನುವ ಆಗ್ರಹ ಕೇಳಿ ಬಂದಿದೆ. ವಿಶೇಷ ವರದಿ ಜಯಶೇಖರ್ ಮಡಪ್ಪಾಡಿ, ವಾಸ್ತವ.com, ಕುಂದಾಪುರ.